ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದ್ರೆ, ಎಷ್ಟೋ ಬಾರಿ ನಮಗೆ ಹಲವಾರು ಸಂಕಷ್ಟಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಅದಕ್ಕೆ ಕಾರಣ ಏನು ಅಂತ ಗೊತ್ತಿರಲ್ಲ. ಯಾಕೆಂದ್ರೆ ನಮಗೆ ಒಂದು ಸಂತಾನದ ಸಮಸ್ಯೆ ಆಗಿರ್ಬೋದು, ಅಥವಾ ಮದುವೆ ಲೇಟ್ ಆಗ್ತಾ ಇರ್ಬೋದು, ಅಥವಾ ನಮಗೆ ಯಾವುದೇ ಕೈ ಹಿಡಿದಿರುವಂತಹ ಕೆಲಸಗಳು ಆಗ್ತಾ ಇಲ್ಲ, ಅಥವಾ ಯಾವುದೋ ಒಂದು ಮನೆ ಕಟ್ಟಕ್ ಹೋಗಿ ಕಟ್ಟಿರೋ ಮನೆ ಅರ್ಧಕ್ಕೆ ನಿಂತೋಗಿದೆ, ಅಥವಾ ನಾವು ಸೈಟ್ ತಗೊಂಡಿದೀವಿ, ಸೈಟ್ ತಗೊಂಡಿದ್ರು ಸಮೇತ ಆ ಜಾಗದಲ್ಲಿ ಏನೋ ಒಂದು ಸಂಚಾರ ಆಗ್ತಾ ಇದೆ, ಅಥವಾ ಸರ್ಪಕ್ಕೆ ಸಂಬಂಧಪಟ್ಟಂತಹ ಏನೋ ಒಂದು ಸಂಚಾರ ಆಗ್ತಾ ಇದೆ, ಅಥವಾ ನಮಗೆ ಪದೇ ಪದೇ ಗರ್ಭಪಾತಗಳು ಆಗ್ತಾ ಇದೆ, ಅಥವಾ ಪದೇ ಪದೇ ಆಪರೇಷನ್ಗಳಾಗ್ತಾ ಇದೆ, ಅಥವಾ ಪದೇ ಪದೇ ಆರ್ಥಿಕ ಸಮಸ್ಯೆಗಳು ಬರ್ತಾ ಇದೆ, ಅಥವಾ ಈ ತರ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಯಾರಾದ್ರೂ ಜ್ಯೋತಿಷ್ಯ ಶಾಸ್ತ್ರರು ಅಥವಾ ಯಂತ್ರ ಹೇಳೋರು ಅಥವಾ ಮಂತ್ರ, ಈ ತರ ಹಲವಾರು ಜನನ ನೀವು ಮೀಟ್ ಮಾಡಿರ್ತೀರಿ. ಅಂತಹ ಸಂದರ್ಭದಲ್ಲಿ ಸರ್ಪದೋಷ ಇದೆ ನಿಮಗೆ, ಆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲರೂ ಸುಬ್ರಹ್ಮಣ್ಯದಲ್ಲಿ ಕಳಿಸ್ತಾರೆ. ಅಥವಾ ನೀವು ಸರ್ಪ ಸಂಸ್ಕಾರ, ಆಶ್ಲೇಷ ಅಥವಾ ನಾಗರ ಪ್ರತಿಷ್ಠಾಪನೆಗಳನ್ನು ಸಮೇತ ನೀವು ಮಾಡ್ತೀರಿ ಪ್ರಿಯ ವೀಕ್ಷಕರೇ. ಆದ್ರೆ ಇಲ್ಲಿ ನಾನು ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಯಾವಾಗ್ಲೂ ಅಷ್ಟೇನೆ ಇಲ್ಲಿ ನಾವು ಮೂಲವನ್ನು ಹುಡುಕ್ಬೇಕಾಗುತ್ತೆ. ಇಲ್ಲಿ ಮೂಲ ಬಂದು ಕುಲದೇವ ಶಾಪ ಇದೆಯಾ, ಪಿತೃ ಶಾಪ ಇದೆಯಾ, ಅಥವಾ ಪ್ರೇತಗಳ ಶಾಪ ಇದೆಯಾ, ಮಾತೃ ಶಾಪ ಇದೆಯಾ, ಹಿರಿಯರ ಶಾಪ ಇದೆಯಾ, ಅಥವಾ ದೃಷ್ಟಿ ದೋಷದಿಂದ ಆಗ್ತಾ ಇದೆಯಾ, ಅಥವಾ ಮಾಂತ್ರಿಕ ಬಾಧೆಯಿಂದ ಆಗ್ತಾ ಇದೆಯಾ, ಅಥವಾ ನಕಾರಾತ್ಮಕ ಶಕ್ತಿಗಳು ದೇಹದಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ಆಗ್ತಾ ಇದೆಯಾ, ಅಥವಾ ನಮ್ಮ ಜಾತಕನೇ ಪಿಶಾಚಗ್ರಸ್ತ ಜಾತಕ ಅಂತ ನಾವು ಹೇಳ್ತೀವಿ, ಅದರ ಸಮಸ್ಯೆಯಿಂದ ಆಗ್ತಿದ್ಯಾ, ಅಥವಾ ಶತ್ರುಗಳು ದೋಷ ಮಾಡಿ ನಮಗೆ ಮದ್ದಿಡು ಇದ್ದಂತಹ ಸಂದರ್ಭದಲ್ಲಿ ಏನಾದ್ರೂ ನಮಗೆ ಆತರ ಸಮಸ್ಯೆಗಳಾಗ್ತಾ ಇದೆಯಾ, ಇದೆಲ್ಲವನ್ನು ನಾವು ಕೂಲಂಕುಷವಾಗಿ ನಾವು ಒಬ್ಬ ವ್ಯಕ್ತಿ ಬಂದಂತ ಸಂದರ್ಭದಲ್ಲಿ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ದೇವರ ಒಂದು ಕಾಡಾಟ ದೋಷಗಳು ಸಮೇತ ಇರುತ್ತೆ. ಜೊತೆಗೆ ನಮಗೆ ವಾಗ್ದಾನ ದೋಷಗಳು, ಈಗ ಯಾವುದೋ ಒಂದು ವಾಗ್ದಾನವನ್ನು ನಾವು ಒಂದು ಕಡೆಗೆ ಕೊಟ್ಟಿರ್ತೀವಿ, ಒಂದು ದೇವಸ್ಥಾನಗಳಿಗಾಗಿರ್ಬೋದು, ಒಂದು ದೈವಗಳಿಗಾಗಿರ್ಬೋದು, ಅಥವಾ ಯಾವುದೋ ವ್ಯಕ್ತಿಗಾಗಿರ್ಬೋದು, ಯಾವ ಸಂದರ್ಭದಲ್ಲಿ ನಾವು ಯಾವ ಕಾರಣಕ್ಕೆ ನಾವು ಕೊಟ್ಟಿದ್ದೋ ಅಂತಹ ಸಂದರ್ಭದಲ್ಲಿ ನಡೆಯದೆ ಅವರು ಇದ್ದಂತಹ ಸಂದರ್ಭದಲ್ಲಿ ವಾಗ್ದಾನ ದೋಷಗಳು ಸಮೇತ ನಮಗೆ ಉಂಟಾಗುತ್ತೆ. ಹಾಗಾಗಿ ನಾವು ಯಾವುದೇ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಭಯಪಡದೆ ನಿರ್ಭೀತರಾಗಿ ನಮ್ಮ ಕುಲದೇವರ ಮೊರೆ ಹೋಗ್ಬೇಕು ಅಂತ ಹೇಳ್ತೀನಿ. ಜೊತೆಗೆ ಇವತ್ತಿನ ದಿನ ಸರ್ಪದೋಷ ಇದೆಯಾ ಇಲ್ವಾ ಅಂತ ಒಂದು ಕಾನ್ಸೆಪ್ಟ್, ಅಂದ್ರೆ ನೇರವಾಗಿ ಹೇಳ್ಬೇಕು ಅಂದ್ರೆ ಸರ್ಪದೋಷ 100% ಇದೆ. ಆದ್ರೆ ಎಲ್ಲರಿಗೂ ಇದೆಯಾ ಇಲ್ಲ, ಅಥವಾ ಯಾರಲ್ಲಿ ಇರುತ್ತೆ ಅನ್ನೋದಕ್ಕೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಇದರ ಪ್ರಕಾರದಂತೆ ನಾವು ಪರಿಹಾರಗಳನ್ನು ಬಂದಂತಹ ಕರ್ತೃಗಳಿಗೆ ಅಥವಾ ಬಂದಂತಹ ವ್ಯಕ್ತಿಗಳಿಗೆ ನಾವು ಕೊಟ್ಟಂತಹ ಸಂದರ್ಭದಲ್ಲಿ ಅದು 100% ಅಂತ ಒಂದು ಸಮಸ್ಯೆಗಳು ಇದ್ದಂತ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಆಗುತ್ತೆ. ಅದಕ್ಕೆ ನಾ ಹೇಳೋದು, ಜಾತಕದಲ್ಲಿ ಯಾವುದೇ ದಶಗಳು ನಡೀತಿದ್ರು ನಾವು ದಶದಲ್ಲಿ ನಮಗೆ ಏನೋ ಸಮಸ್ಯೆ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವೆಲ್ಲವನ್ನು ನಾವು ಕೂಲಂಕುಷವಾಗಿ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬರ್ಬೇಕಾದ್ರೆ 1 ವರ್ಷ ಸಮಯ ತಗೋತೇನೆ. ಹಾಗೇನೇನೆ ಶನೀಶ್ವರ ಸ್ವಾಮಿ 2.5 ವರ್ಷ, ರಾಹುಕೇತುಗಳು 18 ತಿಂಗಳು, ಹಾಗೆ ಬೇರೆ ಗ್ರಹಗಳು ಅಂದಾಗ 1 ತಿಂಗಳು 45 ದಿನ, ಚಂದ್ರ ಬಂದು 2.5 ದಿನ, ಈ ತರ ಇದೆ. ಆದ್ರೆ ಅದೆಲ್ಲವೂ ಗುರು ಪ್ರತಿ ಭಾವದಲ್ಲಿ ಬಂದಾಗ ನಮಗೆ ಗುರುಬಲ ಬಂದಿದೆ, ಆದ್ರೂ ನಮಗೆ ಪರಿಹಾರ ಆಗ್ತಾ ಇಲ್ಲ, ರಾಶಿ ಭವಿಷ್ಯದಲ್ಲಿ ಹೇಳಿದೆಲ್ಲ ಸುಳ್ಳು ಅಂತ ಕೆಲವರು ಹೇಳ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಮೂಲವಾಗಿ ಇವೆಲ್ಲವನ್ನು ನೋಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೇನೆ ಇವತ್ತಿನ ದಿನ ಸರ್ಪದೋಷ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಆ ಸರ್ಪದೋಷಕ್ಕೆ ಕಾರಣ ಏನು ನಾನು ಹೇಳ್ತಾ ಇಲ್ಲ, ಅಂದ್ರೆ ಡೈರೆಕ್ಟ್ ಆಗಿ ಸರ್ಪದೋಷ ಇದೆಯಾ ಇಲ್ವಾ ಅದನ್ನ ಜಾತಕದಲ್ಲಿ ಅಥವಾ ಪ್ರಶ್ನಾದಲ್ಲಿ ನಾವು ಹೇಗೆ ಅನಲೈಸ್ ಮಾಡುವಂಥದ್ದು ಅಂತ ಹೇಳ್ಬಿಟ್ಟು ನೋಡಿ. ಪ್ರತಿ ಒಂದು 12 ಭಾವಗಳು ಅಂತ ಇದೆ. ಆ 12 ಭಾವಗಳಿಗೂ ಒಂದೊಂದು ಲಗ್ನಕ್ಕೂ ಒಂದೊಂದು ಬಾಧಕಾಧಿಪತಿ ಅಂತ ಇದೆ. ಹಾಗಾಗಿ ಅಂತಹ ಬಾಧಕಾಧಿಪತಿ ಆಗಿರುವಂತಹ ಗುರು, ಇಲ್ಲಿ ನಾವು ಗುರುನ ನಾವು ತಗೊಳ್ತೀವಿ. ಗುರು ಬಂದು 6, 8, 12ರಲ್ಲಿದ್ರು ಸಮೇತ, ಜೊತೆಗೆ ಈ ಗುರುವಿನ ಜೊತೆಗೆ ಮಾಂದಿ ಇದ್ರುನು, ಅಥವಾ ಆ ಗುರುವು ಮಾಂದಿಗೆ ಕೇಂದ್ರ ಅಂದಾಗ ನಾವು 1, 4, 7, 10ರಲ್ಲಿ
ರಾಹು ಇದ್ರೂನು ಅಥವಾ ರಾಹು ಗ್ರಹ ಏನಾದ್ರೂ 4ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆ, 10ರಲ್ಲಿ, 12ರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಾವು ಅದಕ್ಕೆ ಸರ್ಪದೋಷ ಅಂತ ಹೇಳ್ತೀವಿ. ಇದು ಲಗ್ನದಿಂದ ಇರಬೇಕು ಅಂತೇಳಿ ನಾವು ನೋಡ್ಕೋತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಖಂಡಿತಕ್ಕೆಲ್ಲ ನಾವು ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ ಅಥವಾ ನಾಗ ಪ್ರತಿಷ್ಠಾಪನೆಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ದೇವರ ಆಶೀರ್ವಾದ ಸಿಗಬಹುದು. ಆದರೆ ಇದು ಬಂದು ಸರ್ಪದೋಷಕ್ಕೆ ಪರಿಹಾರ ಅಲ್ಲ ಅಂತ. ಅಂದ್ರೆ ನಾಗದೇವತೆಗಳು ಸಂತುಷ್ಟರಾಗ್ತಾರೆ, ಎಷ್ಟೋ ಜನ್ಮದ ಪರಿಹಾರಗಳಿಗೆ ನಿಮಗೆ ದಾರಿ ಆಗುತ್ತೆ. ಆದರೆ ನಿಮ್ಮ ಜಾತಕದಲ್ಲಿ ಈ ಕಾಂಬಿನೇಷನ್ ಇದ್ರೆ ಮಾತ್ರ ನಿಮಗೆ ಸರ್ಪದೋಷ ಅಂತ ಹೇಳ್ಬಿಟ್ಟು ನಾವು ಹೇಳಲಿಕ್ಕೆ ಸಾಧ್ಯ ಪ್ರಿಯ ವೀಕ್ಷಕರೇ. ಹಾಗಾಗಿ ಸರ್ಪದೋಷಕ್ಕೆ ಇದು ಬಂದು ಒಂದು ಕಾಂಬಿನೇಷನ್ ಅಂತ. ಹಾಗೇನೇನೆ ನಾವು ಬಂದು ಇಲ್ಲಿ ನಾವು ನೋಡ್ಬೇಕಾಗುತ್ತೆ ಸರ್ಪದೋಷಗಳು ಅಂತಂದಾಗ ನಾವು ಚರರಗ್ನ ಅಥವಾ ಚರರಾಶಿ ಅಂತ ನಾವು ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಸ್ಥಿರ ರಾಶಿ ಅಂದ್ರೇನು, ಸ್ಥಿರ ರಾಶಿಯಲ್ಲಿ ರಾಹು ಯಾರ ನಕ್ಷತ್ರದಲ್ಲಿ ನಿಂತಿದ್ದಾನೆ, ಯಾರ ಭಾವದಲ್ಲಿ ಅಂದ್ರೆ ನಿಂತು ಯಾವ ಭಾವವನ್ನು ದೃಷ್ಟಿಸ್ತಾ ಇದ್ದಾನೆ, ಜೊತೆಗೆ ಕೇತು ಯಾವ ಮನೆಯಲ್ಲಿದ್ದಾನೆ, ಇದನ್ನು ಸಮೇತ ನಾವು ನೋಡ್ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಇಷ್ಟೇ ಹೆಡೆಯ ಒಂದು ದೋಷ ಇರುವಂತಹ ಸರ್ಪಗಳಿಗೆ ಅಥವಾ ಸರ್ಪಗಳಿಗೆ ದೈವನಾಗರುಗಳಿಗೆ ಅಂತಾನೆ ಹೇಳುವಂಥದ್ದು. ಇಂತಹ ಒಂದು ದೈವನಾಗರುಗಳಿಗೆ ನೀವು ಪರಿಹಾರ ಮಾಡಿಕೊಂಡಾಗ್ಲೇ ನಿಮಗೆ ಕ್ರಮೇಣವಾಗಿ, ಯಾಕಂದ್ರೆ 11 ಎಡೆ, 9 ಎಡೆ, 7 ಎಡೆ ಈ ತರ ಎಲ್ಲ ಬರುತ್ತದೆ, ಏಕ ಇದೆಲ್ಲ ಬರುತ್ತೆ. ಅದೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ನಮಗೆ ಫಲ ಸಿಗುತ್ತೆ. ಅಂಡ್ ಅಗೇನ್ ಬಂದು ಉಭಯ ರಾಶಿ ಅಂತ ಹೇಳ್ತೀವಿ. ಅಂದ್ರೆ ಚರರಾಶಿ, ಸ್ಥಿರ ರಾಶಿ, ಹಾಗೆ ಉಭಯ ಅಂದ್ರೆ ದ್ವಿಸ್ವಭಾವ ರಾಶಿಗಳು ಅಂತ ಹೇಳ್ತೀವಿ. ಅಲ್ಲಿ ಸಮೇತ ನಾವು ನೋಡ್ಬೇಕಾಗುತ್ತೆ. ಅಲ್ಲಿ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಕೆಲವರಿಗೆ ಏನು ಚಿನ್ನದಿಂದ ಮಾಡಿರುವಂಥದ್ದು ಅಥವಾ ಬೆಳ್ಳಿಯಿಂದ ಅಥವಾ ತಾಮ್ರದಿಂದ ಮಾಡಿರುವಂಥದ್ದು ಅಥವಾ ಕೆಲವೊಂದೊಂದ್ಸತಿ ಬರೀ ನಾಗನನ್ನೇ ಇಟ್ಟು ಪೂಜೆ ಮಾಡಿ ಅಥವಾ ಶಿವಲಿಂಗದ ಕೆಳಗಡೆ ಶಿವಲಿಂಗ ಇರುತ್ತೆ, ಮೇಲೆ ನಾಗನನ್ನ ಇಟ್ಟು ಪೂಜೆ ಮಾಡಿ ಅಂತ ಹೇಳ್ತೀವಿ. ಹಾಗಾಗಿ ನಾವು ನೋಡ್ಬೇಕಾಗುತ್ತೆ ಮೂಲ ಜಾತಕ ಇಲ್ಲವೇ ಪ್ರಶ್ನಾಶಾಸ್ತ್ರದಲ್ಲಿ ನೋಡಿದಾಗ ನಮಗೆ ನಿಜವಾಗ್ಲೂ ಸರ್ಪ ಸಂಸ್ಕಾರ ಅಥವಾ ಸರ್ಪ ದೋಷಗಳು ಅಥವಾ ನಾಗ ಪ್ರತಿಷ್ಠಾಪನೆಗಳು ಇಂಥ ಜಾತಕಗಳಿಗೆ ಅವಶ್ಯ ಇದೆಯಾ ಅಂತ ಹೇಳ್ಬಿಟ್ಟು. ಸುಮ್ಮನೆ ಸಾಮೂಹಿಕವಾಗಿ ಕೆಲವರು ಮಾಡಿಸ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ನಿಮಗೆ ಇಂತಹ ಸಂದರ್ಭದಲ್ಲಿ ಇದ್ರೆ ಮಾತ್ರ ನೀವು ಮಾಡಬೇಕಾಗುತ್ತೆ ಪ್ರೇಕ್ಷಕಂದ್ರೆ. ಬೇರೆ ಎಲ್ಲ ತರದಲ್ಲಿನೂ ನಮಗೆ ನಮ್ಮ ಜಾತಕದಲ್ಲಿ ನಮ್ಮ ಕರ್ಮ ಬಾಧೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ನೋಡ್ಬೇಕು. ಯಾಕಂದ್ರೆ ನಾ ಪ್ರತಿ ಬಾರಿ ಹೇಳ್ತೀನಿ, ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಮಿಕ ಕರ್ಮ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಕರೆಕ್ಟ್ ಆಗಿ ನಾವು ನೋಡ್ಬೇಕು. ಜೊತೆಗೆ ಪ್ರೇತ ಶಾಪಗಳಿದ್ದಾಗ ಅದಕ್ಕೆ ಬೇರೆ ಪರಿಹಾರ, ಹಿರಿಯರ ಶಾಪ ಇದ್ದಾಗ ಬೇರೆ ಪರಿಹಾರ, ಸ್ತ್ರೀಯರ ಶಾಪ ಇದ್ದಾಗ ಬೇರೆ ಪರಿಹಾರ, ಪ್ರೇತ ಶಾಪ ಇದ್ದಾಗ ಬೇರೆ ಪರಿಹಾರ, ದೃಷ್ಟಿ ದೋಷಗಳು, ಬ್ರಾಹ್ಮಣ ಶಾಪಗಳು ಅಥವಾ ಬಾಲಗ್ರಹ ಪೀಡೆ ದೋಷ ಇದ್ದಂತಹ ಸಂದರ್ಭದಲ್ಲೂ ಸಮೇತ ನಾವು ಬೇರೆ ಬೇರೆ ಪರಿಹಾರಗಳನ್ನೇ ಮಾಡ್ಕೋಬೇಕು. ಜೊತೆಗೆ ಕೆಲವೊಂದೊಂದು ಜಾತಕದಲ್ಲಿ ಪಿಶಾಚ ಗ್ರಸ್ತ ದೋಷಗಳು ಅಂತ ಇರುತ್ತೆ. ಅಂತ ಪಿಶಾಚ ಗ್ರಸ್ತ ದೋಷಗಳು ಅಂತ ಹೇಳಿದಂತಹ ಸಂದರ್ಭದಲ್ಲೂ ಸಮೇತ ಅದಕ್ಕೆ ಸಮೇತ ನಾವು ನೋಡ್ಬೇಕಾಗುತ್ತೆ. ಯಾಕೆ ಇವರಿಗೆ ಪಿಶಾಚ ಗ್ರಸ್ತ ಆಗಿದೆ ಅನ್ನೋದಕ್ಕಿಂತ ಯಾವ ರೀತಿಯಾಗಿ ಇವರು ಪರಿಹಾರ ಮಾಡಿಕೊಂಡು ಮುಂದಿನ ದಿನದಲ್ಲಿ ಇವರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅಂತ. ಹಾಗಾಗಿ ಯಾರಿಗಾದ್ರೂ ಈ ತರ ಕಾಂಬಿನೇಷನ್ ಇದ್ರೆ ಮಾತ್ರ ನಿಮಗೆ ಸರ್ಪದೋಷಗಳು ಇರುತ್ತೆ. ಅಂತ ಸಂದರ್ಭದಲ್ಲಿ ಚರ್ಮದ ಸಮಸ್ಯೆಗಳು ಬರ್ತಾ ಇರ್ಬೋದು, ಅಥವಾ ದೈಹಿಕ ಬಾಧೆಗಳು ಬರ್ತಾ ಇರ್ಬೋದು, ಬೆನ್ನೋವು, ಸೊಂಟ ನೋವು ಬರ್ತಾ ಇರ್ತದೆ, ಸಂತಾನೋತ್ಪತ್ತಿಗೆ ತೊಂದರೆ ಆಗುತ್ತೆ, ಅದು ಗರ್ಭಾಶಯದಾಗಿರ್ಬೋದು ಅಥವಾ ವೀರ್ಯಾಣುದಾಗಿರ್ಬೋದು ಅಥವಾ ಮುಟ್ಟಿನಲ್ಲಿ ಸಮಸ್ಯೆಗಳಾಗಿರ್ಬೋದು ಅಥವಾ ಮನೆಯಲ್ಲಿ ಶಬ್ದಗಳಾಗುವಂಥದ್ದು, ಈ ತರ ಹಲವಾರು ನಮ್ಮ ನೆಮ್ಮದಿಯಾಗಿರುವಂಥ ಜೀವನಕ್ಕೆ ಒಂದು ಹೊಡೆತ ಕೊಡುತ್ತೆ. ಅದರ ಜೊತೆಗೆ ನಮ್ಮ ಮನೆಯಲ್ಲಿ ಅಂಗವಿಕಲ ಮಕ್ಕಳು ಹುಟ್ಟುವಂಥದ್ದು ಅಥವಾ ಹುಟ್ಟಿದಂಥ ಮಕ್ಕಳಿಗೆ ಸರಿಯಾಗಿ ಮಾತು ಬರದೇ ಇರುವಂಥದ್ದು ಅಥವಾ ಹುಟ್ಟಿದಂತಹ ಮಕ್ಕಳು ನಡಿಲಿಕ್ಕೆ ಆಗದೆ ಇರುವಂಥದ್ದು ಅಥವಾ ಗಂಡ ಹೆಂಡತಿಯರ ಮಧ್ಯೆನೂ ಸಮೇತ ಒಂದು ಏನ್ ಹೇಳ್ಬೋದು, ಪ್ರೀತಿಯ ಬಾಂಧವ್ಯಗಳೇ ಇರೋದಿಲ್ಲ ಅಥವಾ ಸಂಬಂಧಗಳಲ್ಲೂ ಸಮೇತ ಪ್ರೀತಿಯ ಬಾಂಧವ್ಯಗಳು ಇರಲ್ಲ. ಹಾಗಾಗಿ ಯಾರಿಗಾದ್ರೂ ಸರ್ಪದೋಷ ಜಾತಕದಲ್ಲಿ ನಿಮಗೆ ಈ ತರ ಕಾಂಬಿನೇಷನ್ ಇದ್ರೆ ಮಾತ್ರ ನೀವು ಸರ್ಪದೋಷ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಬೇಕಾಗುತ್ತೆ ಅಥವಾ ಕನ್ಸಿಡರ್ ಮಾಡಬೇಕಾಗುತ್ತೆ. ಹಾಗಾಗಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು
ನೆಕ್ಸ್ಟ್ ಬಂದು 15ನೇ ತಾರೀಕು 2ನೇ ತಿಂಗಳು ಅಂದ್ರೆ ಫೆಬ್ರವರಿಗೆ ರಾತ್ರಿ 8 ಗಂಟೆಗೆ ಆನ್ಲೈನ್ ತರಗತಿ ಇರುತ್ತೆ. ಆನ್ಲೈನ್ ಅಲ್ಲಿ ನಿಮಗೆ ಮದ್ದಿಡು ಅಥವಾ ಹೊಟ್ಟೆಗೆ ಮದ್ದು ಹಾಕಿದಂತಹ ಸಂದರ್ಭದಲ್ಲಿ ಯಾವ ಸಮಸ್ಯೆಗಳು ಉಂಟಾಗುತ್ತೆ, ಅದರ ಜೊತೆಗೆ ಇಂತಹ ಒಂದು ಮದ್ದಿಡು ಅಥವಾ ವಿಷಶಲ್ಯ ಅಥವಾ ಚೂರ್ಣಿಕ ದೋಷಗಳು ಅಥವಾ ಮದ್ದಿಡು ಕ್ರಿಯೆಗಳನ್ನ ಯಾವ ಮಂತ್ರದಿಂದ, ಯಾವ ತಂತ್ರದಿಂದ, ಯಾವ ಹಣ್ಣುಗಳಿಂದ ಪರಿಹಾರ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಅದರ ತರಗತಿಯನ್ನ ಸಮೇತ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರಾದರೂ ಕ್ಲಾಸಿಗೆ ಅಟೆಂಡ್ ಮಾಡೋರು 7019806595ಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ. ಆ ನಂತರ ನೀವು ಫೋನ್ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ನೋಂದಾಯಿಸ್ಕೋಬೇಕಾಗುತ್ತೆ ಅಂತ ಹೇಳ್ತೀನಿ. ಹಾಗೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತ ಸಂದರ್ಭದಲ್ಲಿ ಸಮೇತ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರ ಕನ್ಸಲ್ಟೇಷನ್ ತಗೊಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.